ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಈ ಪ್ರಾಜೆಕ್ಟು ಬಹಳ ಸೌಮ್ಯವಾಗಿ ಕುಮಾರಸ್ವಾಮಿಯವರು ಮತ್ತು ಶ್ರೀಪತಿಯವರು ಹೇಳಿದರು. ಇದು ಪ್ರಕೃತಿ ಮೇಲೆ ಬಹಿರಂಗವಾಗಿ ಮಾಡ್ತಾರಂಥ ಅತ್ಯಾಚಾರ. ಇವ್ರು ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ನೋ ಥರದಲ್ಲಿ ಮಾಡಿಕೊಟ್ರಂಥ ಒಂದು ಕೆಟ್ಟ ವ್ಯವಸ್ಥೆ. ವಿಶೇಷವಾಗಿ ಭೂಮಿ ಬ್ಲಾಸ್ಟ್ ಆಗ್ತಾ ಇರೋದ್ರ ಬಗ್ಗೆ ಕೂಡ ಹೇಳಿದ್ರು. 7 ಕಿಲೋಮೀಟರ್ ತನಕ ಕೂಡ ಅದನ್ನು ಎಲಿಟಿನೆಲ್ಲ ಮಾಡಿ ಸುರಂಗದ ಮುಖಾಂತರ ಮಾಡ್ತಾರೆ ಅಂತ. ಅದೇ ರೀತಿ ಮರಗಿಡಗಳು ಕಟ್ ಮಾಡೋದ್ರ ಬಗ್ಗೆ ಹೇಳಿದ್ರು. 17,000 ರೂಪಾಯಿ ಹೆಚ್ಚಿಗೆ ಮರಗಿಡಗಳು ಕಟ್ಟಾಗುತ್ತೆ ಅಂತ. ಪ್ರಾಣಿ ಪಕ್ಷಿಗಳು ಎಷ್ಟು ಮಟ್ಟಿಗೆ ನಾಶ ಆಗುತ್ತೆ ಅಂತಲೂ ಹೇಳಿದ್ರು. ಒಟ್ಟಾರೆ 10,500 ಕೋಟಿ ಲೂಟಿ ಮಾಡೋಕ್ಕೋಸ್ಕರ ಆಗ್ತಾ ಇರೋಂಥ ಒಂದು ಪ್ರಾಜೆಕ್ಟ್ ಇದು. ಏನೇ ನಾಶ ಆದರೂ ಪರವಾಗಿಲ್ಲ, ನಾವಂತೂ ದುಡ್ಡು ಮಾಡಬೇಕು ಅನ್ನೋಂಥ ಒಂದು ಕೆಟ್ಟ ವ್ಯವಸ್ಥೆ ಈಗ ಹೊರಟಿದ್ದಾರೆ. ಇದಕ್ಕೆ ಇವರೆಲ್ಲರೂ ಸಾಕಷ್ಟು ಪ್ರಯತ್ನ ನಡೆಸಿದ್ದಾರೆ. ರಾಷ್ಟ್ರಭಕ್ತ ಬಳಗನೂ ಕೂಡ ಸಂಪೂರ್ಣ ಬೆಂಬಲ ಕೊಡಬೇಕು ಅನ್ನೋಂಥ ಅವರ ಅಪೇಕ್ಷೆ ವ್ಯಕ್ತಪಡಿಸಿದ್ದರಿಂದ ನಾವು ಕೂಡ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಧುಮುಕಿದ್ದೇವೆ. ಈಗಾಗಲೇ ಪ್ರಿನ್ಸಿಪಲ್ಸ್ ಅಪ್ರೂವಲ್ಸ್ ಎಲ್ಲ ಸಿಕ್ಕಿದೆ ಅನ್ನೋಂಥ ಅಂಶವನ್ನು ಕೂಡ ಇವರೆಲ್ಲರೂ ಕೂಡ ಹೇಳಿದರು. ಫೈನಲ್ ಅಪ್ರೂವಲ್ ಇನ್ನೂ ಆಗಿಲ್ಲ, ಅದೊಂದು ಪುಣ್ಯ. ಈ ದಿಕ್ಕಲ್ಲಿ ಮೊನ್ನೆ 7ನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಎಕ್ಸ್ಪರ್ಟ್ಸ್ಗಳು ಎಲ್ಲ ನಮ್ಮ ಜಿಲ್ಲೆಯ ಎಕ್ಸ್ಪರ್ಟ್ಸ್ಗಳು, ಪರಿಸರ ಪ್ರಮುಖರುಗಳು, ಕುಮಾರಸ್ವಾಮಿ ಇರ್ಬೋದು, ಶ್ರೀಪತಿಯವರು ಇರ್ಬೋದು, ಗೌಳಿಯರು ಇರ್ಬೋದು, ಜನಾರ್ದನ್ ಪೈ ಇರ್ಬೋದು, ಎಲ್ಲ ಪ್ರಮುಖರ ಜೊತೆಗೆ KPC ಅಧಿಕಾರಿಗಳ ಜೊತೆಗೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕೂಡ ನಾವು ಮಾಡಿದ್ದೀವಿ. ಈ ಸಭೆಯಲ್ಲಿ ತುಂಬ ಸ್ಪಷ್ಟವಾಗಿ ಏನೇನು ಬೇಕು ಅನ್ನೋಂಥ ಅಂಶಗಳು ಚರ್ಚೆ ಮಾಡಿದ್ದೀವಿ. ಕೊನೆಗೆ ಅವ್ರು ರೈಟಿಂಗಲ್ಲಿ ನಿಮ್ಗೆ ಏನೇನು ಬೇಕು ಅಂತ ಕೇಳಿದ್ರು. ನಿನ್ನೆ ಏನೇನು ಅಂಕಿ ಅಂಶಗಳು ರೈಟಿಂಗಲ್ಲಿ ಕೇಂದ್ರ ಸರ್ಕಾರದ ನಿಮಗೇನೇನು ಅನುಮತಿಗಳು ಸಿಕ್ಕಿದೆ, ರಾಜ್ಯ ಸರ್ಕಾರದ ಅನುಮತಿಗಳು ಏನೇನು ಸಿಕ್ಕಿದೆ, ಎಷ್ಟೆಷ್ಟರ ಮಟ್ಟಿಗೆ ನಾಶ ಆಗುತ್ತೆ, ಎಲ್ಲವೂ ಕೂಡ ವಿವರವಾದ ಒಂದು ಪತ್ರವನ್ನು ನಿನ್ನೆ ಜಿಲ್ಲಾಧಿಕಾರಿಗಳಿಗೆ ತಲುಪಿಸಿದ್ದೇವೆ. ಅವರು 12ನೇ ತಾರೀಕೊಳಗೆ ಅದಕ್ಕೆ ಸಂಪೂರ್ಣ ಉತ್ತರ ಕೊಡ್ತೀನಿ ಏನಂತ ಮಾತನ್ನು ಹೇಳಿದ್ದಾರೆ. ಹಿಂದಿನ ಜಿಲ್ಲಾಧಿಕಾರಿಗಳು ಅದನ್ನು ಭಾಳ ಬೇಗ ಉತ್ತರ ಕೊಡ್ತೀನಿ ಅಂತ ಹೇಳಿದರು, ಕೊಡಲಿಲ್ಲ ಅನ್ನೋದನ್ನು ವಿಷಾದ ವ್ಯಕ್ತಪಡಿಸಿದ್ರು ಮಾನ್ಯ ಕುಮಾರಸ್ವಾಮಿ ಅವರು. ಆದರೆ ಈಗಿನ ಜಿಲ್ಲಾಧಿಕಾರಿಗಳು ಅವ್ರಿಗೆ ನಾವು ತಲುಪಿಸಿದ್ದೇವೆ, ಅವ್ರ ಮುಖಾಂತರ KPC ತಲುಪಿದೆ. ನನಗನ್ಸುತ್ತೆ 12ನೇ ತಾರೀಕು ಅವರು ಅದನ್ನು ಕೊಡ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ. ಇದು ಒಂದು. ಎರಡನೇದು, ಕೇಂದ್ರ ಸರ್ಕಾರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಇದು ಪೂರ್ಣ ಪ್ರಮಾಣದ ಅವರಿಗೆ ಅರಿವಿರಲಿಕ್ಕಿಲ್ಲ. ಯಾರೋ ಕೆಲವು ಅಧಿಕಾರಿಗಳು ಇದನ್ನು ಪ್ರಸ್ತಾಪ ಮಾಡಿದಾರೋ, ಅಥವಾ ಯಾರೋ ಇದರಿಂದ ಅತಿ ಹೆಚ್ಚು ಹಣ ಸಿಗುತ್ತೆ ಅನ್ನೋಂಥ ಏಜೆನ್ಸಿಯವರು ಇದನ್ನು ಪ್ರಯತ್ನ ಮಾಡಿದಾರೋ, ಅಥವಾ ಯಾವುದೇ ರಾಜಕಾರಣಿಗಳು ಇದರ ಮಧ್ಯೆ ಪ್ರವೇಶ ಮಾಡಿದಾರೋ ಗೊತ್ತಿಲ್ಲ ನನಗೆ. ಆದರೆ ಇದನ್ನು ಖಂಡಿತ ನಿಲ್ಲಿಸ್ತೀವಿ, ಯಾವ ಕಾರಣಕ್ಕೂ ಆಗಕ್ಕೆ ಬಿಡಲ್ಲ. ರಾಜ್ಯ ಸರ್ಕಾರದ ಪ್ರಮುಖರಿಗಿರ್ಬೋದು, ಕೇಂದ್ರ ಸರ್ಕಾರದ ಪ್ರಮುಖರಿರ್ಬೋದು, ನಮ್ಮ ರಾಜ್ಯದ ಕೇಂದ್ರದ ಮಂತ್ರಿಗಳಾದ HD ಕುಮಾರಸ್ವಾಮಿ ಇರ್ಬೋದು, ಅದೇ ರೀತಿ ಪ್ರಹ್ಲಾದ್ ಜೋಶಿ ಇರ್ಬೋದು, ಅವ್ರನ್ನ ಹೋಗಿ ನಾವೆಲ್ಲ ಭೇಟಿ ಮಾಡಿಸ್ತೇವೆ. ಇವ್ರ ಮುಖಾಂತರ ಸಮಯ ತಗೊಂಡು ಇದರಿಂದ ಏನೇನು ಅನ್ಯಾಯ ಆಗುತ್ತೆ, ಪರಿಸರದ ಮೇಲೆ ಅನ್ಯಾಯ ಆಗುತ್ತೆ, ಜನರುಗಳಿಗೆ ಏನೇನು ಅನ್ಯಾಯ ಆಗುತ್ತೆ, ಇದೆಲ್ಲವೂ ಕೂಡ ಖಂಡಿತ ಅವ್ರ ಗಮನಕ್ಕೆ ತರ್ತೀವಿ. ಅದೇ ರೀತಿ ಕರ್ನಾಟಕ ರಾಜ್ಯದ ಮಂತ್ರಿಗಳು ಶ್ರೀಯುತ KJ ಜಾರ್ಜ್ ಅವ್ರ ಗಮನಕ್ಕೂ ತರ್ತೇವೆ. ಒಟ್ಟಾರೆ ಇದನ್ನು ಅವರು ಅರ್ಥ ಮಾಡ್ಕೋತಾರೆ ಅನ್ನೋಂಥ ವಿಶ್ವಾಸ ನನಗಿದೆ. ಇನ್ನು ತೀರಾ ಆಗಲಿಲ್ಲ ಅಂತಂದರೆ ಎಕ್ಸ್ಪರ್ಟ್ಗಳ ಜೊತೆ ಕೂತು ಸುಪ್ರೀಂ ಕೋರ್ಟ್ ಹೋಗಬೇಕಾಗತ್ತೋ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಒಟ್ಟಾರೆ ನಾಳೆ ಒಂದು ವಿಶೇಷವಾದ 12ನೇ ತಾರೀಕು ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ರಾಷ್ಟ್ರಭಕ್ತ ಬಳಗದಿಂದಲೇ 1,000ಕ್ಕೂ ಹೆಚ್ಚಿಗೆ ಕಾರ್ಯಕರ್ತರು ಆ ಪ್ರತಿಭಟನೆಯಲ್ಲಿ ನಾವು ಭಾಗವಹಿಸಿದ್ದೀವಿ. ಬೇರೆ ಬೇರೆ ತಾಲೂಕಿಂದ, ಬೇರೆ ಬೇರೆ ಜಿಲ್ಲೆಯಿಂದಲೂ ಕೂಡ ಬರ್ತಾರೆ ಅನ್ನೋಂಥ ಅಂಶಗಳು ಕೂಡ ತಾವು ಕೇಳಿದಿರಿ. ಒಟ್ಟಾರೆ ಈ ಒಂದು ಯೋಜನೆ ಜನರಿಗೆ ವಿರೋಧವಾದ ಯೋಜನೆ,
ಪ್ರಕೃತಿ ಮೇಲೆ ಆಗ್ತಿರೋಂಥ ಬಹಿರಂಗ ಅತ್ಯಾಚಾರದ ಯೋಜನೆ, ಇದನ್ನು ನಿಲ್ಲಿಸಲೇಬೇಕು. ನಿಲ್ಲೋ ತನಕನೂ ಕೂಡ ಈ ಹೋರಾಟನ ಮುಂದುವರಿಸ್ತೀವಿ ಅನ್ನೋಂಥ ಅಂಶವನ್ನು ಹೇಳ್ತೀನಿ. ಇದರಲ್ಲಿ ಯಶಸ್ವಿ ಕೂಡ ಆಗ್ತೀವಿ ಅನ್ನೋಂಥ ವಿಶ್ವಾಸ ನನಗಿದೆ. ಹೇಳಿದ್ನಲ್ಲ, ಎಕ್ಸ್ಪರ್ಟ್ಸ್ಗಳ ಜೊತೆ ಕೂತು ಚರ್ಚೆ ಮಾಡಿ ಹೈಕೋರ್ಟ್ಗೆ ಹೋಗಬೇಕು, ಸುಪ್ರೀಂ ಕೋರ್ಟಿಗೆ ಹೋಗಬೇಕು. ಒಟ್ಟಾರೆ ಈ ಯೋಜನೆ ಆಗಬಾರ್ದು, ಆ ದಿಕ್ಕಲ್ಲೆಲ್ಲ ಪ್ರಯತ್ನ ನಡೆಸ್ತೇವೆ. ಮೋಸ್ಟ್ಲಿ ನಾಳೆ ಬಂಗಾರಮುಖಿ ಸ್ವಾಮಿಗಳು ಕೂಡ ಬರಬಹುದು. ನಾಳೆ ಅವರು ಬರ್ತಾ ಇದ್ದಾರೆ.